ಹಾಯ್ ಎಲ್ಲರಿಗೂ, ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸ್ ಮಿಕ್ಸರ್ ಮಾಡುವ ವಿಧಾನವನ್ನು ಹೇಳುತ್ತೇನೆ. ನಾನಿಲ್ಲಿ 2 ಟೈಪ್ ಶಾವಿಗೆಯನ್ನು ಮಾಡಿದ್ದೇನೆ. ಅದು ಮಾಡಲಿಕ್ಕೆ ಇಲ್ಲಿ 1 ಗ್ಲಾಸ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಮೆಣಸಿನ ಹುಡಿ, ಸ್ವಲ್ಪ ಓಂ ಕಾಳು, ಅರ್ಧ ಟೀ ಸ್ಪೂನ್ ಹಿಂಗ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ನಂತರ ಇದಕ್ಕೆ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದದಷ್ಟು ಹಿಟ್ಟನ್ನು ರೆಡಿ ಮಾಡಬೇಕು. ನಂತರ ಇದನ್ನು ಸೇವಿಗೆ ಅಚ್ಚಲ್ಲಿ ಹಾಕಿ ಈ ಥರ ಉಂಡೆ ಮಾಡಿ ಹಾಕಬೇಕು. ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಬೇಕು. ಎರಡು ಸೈಡ್ ಫ್ರೈ ಮಾಡಬೇಕು. ಇದು ಸ್ವಲ್ಪ ಸಪುರ ಸೈಜ್. ಇದು ಇನ್ನೊಂದು ನೆಕ್ಸ್ಟ್ ಸೈಜಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದೀಗ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಕೊಬ್ಬರಿ ತುಂಡು ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೇನೆ. ನಂತರ ಕಡಲೆಕಾಯಿಯನ್ನು ಹಾಕಿದ್ದೇನೆ. ನಂತರ ಸ್ವಲ್ಪ ದಪ್ಪ ಅವಲಕ್ಕಿಯನ್ನು ಸಹ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೇನೆ. ಇದೆಲ್ಲ ಜಾಸ್ತಿ ಕಪ್ಪಾಗಬಾರ್ದು, ಟೇಸ್ಟ್ ಹೋಗ್ತೇನೆ ಮತ್ತೆ. ನಂತರ ಹುರಿಕಡಲೆ ಬೀಜ, ಮತ್ತು ಸ್ವಲ್ಪ ಗೋಡಂಬಿ ಬೀಜವನ್ನು ಹಾಕಿದ್ದೇನೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನೀಗ ಒಂದೊಂದನ್ನೇ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಮೊದಲಿಗೆ ಇಲ್ಲಿ ದಪ್ಪ ಅವಲಕ್ಕಿಯ ಫ್ರೈಯನ್ನು ಹಾಕಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಸಿನ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ನಂತರ ಒಂದೊಂದನ್ನೇ ಹಾಕ್ತಾ ಹೋಗಿದ್ದೇನೆ. ಸ್ವಲ್ಪ ಸಪುರ ಸೈಜ್ ಸೇವಿಗೆ, ಇದು ಸ್ವಲ್ಪ ದಪ್ಪ ಇರೋದು. ಇದಕ್ಕೆ ಸ್ವಲ್ಪ ಅರಸಿನ ಪುಡಿಯನ್ನು ಪುನಃ ಮಿಕ್ಸ್ ಮಾಡಿದ್ದೇನೆ ನಾನು. ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ ಮತ್ತು ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕಿದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.